ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ಧರ್ಮಸ್ಥಳದ ಕೇಸ್ ಬಗ್ಗೆ ಮಾತಾಡ್ತಾ ಹಾಗೆ ನಡೆದಿದ್ದೀವಿ ನಿಮ್ಮ ಜೊತೆಗೆ. ನೀವು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ತಿಮ್ರೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೊಮ್ಮೆ ಗಡಿಪಾರ ಆದೇಶ ಮಾಡಿದಾರ ನಮ್ಮ AC ಸ್ಟೆಲ್ಲಾ ಅವರು, ಪುತ್ತೂರಿನ AC. ಈಗಾಗಲೇ ಅದು ರದ್ದಾಗಿತ್ತು, ಮತ್ತೆ ಅದನ್ನು ಮಾಡಿದ್ದಾರೆ. ನಿಜವಾಗಿಯೂ ತಿಮ್ರೋಡಿ ಮಾಡಿದ ಸಾಮಾಜಿಕ ಅಶಾಂತಿ ಕೆಲಸಗಳು ಯಾವುವು? ಏನವರು ಕೊಲೆಗಾರ, ಅವರೇನು ಧರಡುಕೋರ, ಅಥವಾ ಏನು ಸಮಾಜದಲ್ಲಿ ಬೆಂಕಿ ಹಚ್ಚು ಕೆಲಸ ಏನು ಮಾಡಿದ್ದಾರೆ? ಎಂಥದ್ದು ಗಡಿಪಾರ ಯಾರು ಮಾಡ್ತಾರೆ? ಕಾನೂನುಗಳಿದೆ, ಅದಕ್ಕೆ ಅದರದೇ ಆದಂಥದ್ದು 55A ಮತ್ತು B ಅವುಗಳಿಂದ ರಿಫಾರ್ಮೆಲ್ಲ ಹೆಚ್ಚಿದ್ದಾರೆ. ಅದಕ್ಕೆ ಇವತ್ತು AC ಸ್ಟೆಲ್ಲಾ ಅವ್ರ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದಾರೆ ನಮ್ಮ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವರು. ಯಾವ ಕಾರಣಕ್ಕೆ ಇವರು ಗಡಿಪಾರ ಮಾಡ್ತಾ ಇದ್ದಾರೆ? ಒಬ್ಬ ವ್ಯಕ್ತಿ ಒಂದು ಬೆಳೆದ ಏರಿಯಾ, ಬೆಳೆದ ವಾತಾವರಣ, ತನ್ನ ತಂದೆ ತಾಯಿ ಹೆಂಡರು ಮಕ್ಕಳು ಎಲ್ಲರನ್ನು ಬಿಟ್ಟು ಬೇರೆ ಕಡೆ ಕಟ್ಟುವಂಥ ಕೆಲಸ ಇದು ಕ್ರೂರವಾದ ನಡೆ. ಹೌದು, ಒಬ್ಬ ಕ್ರೂರಿಗೆ, ಸಮಾಜ ವಿಧ್ವಂಸಕ ನಾವು ದೂರ ಇಡೋದು ಅವನಿಂದ, ಇದೊಂದು ಶಿಕ್ಷೆ ಒಪ್ಪು ನಾವು ಮಾತನ್ನು. ತಿಮ್ರೋಡಿ ಅಂಥ ತಪ್ಪು ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವರು. ನಾವು ಸುಪ್ರೀಂ ಕೋರ್ಟ್ದ ಆರ್ಡರ್ ಸಹಿತ ಅವ್ರು ಹೇಳ್ತಾ ಇದ್ದಾರೆ, ಹೈಕೋರ್ಟ್ದ ಆರ್ಡರ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇತ್ತೀಚೆಗೆ ಈ ಧರ್ಮಸ್ಥಳದ ಬಗ್ಗೆ ಭಾಳ ಆಸಕ್ತಿ ವಹಿಸಿ ಮಾಡುವಂಥ ಚಾನಲ್ ಕುಡ್ಲ ರಾಂಪೇಜ್ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ನಾವು ಅವ್ರನ್ನ ಎಷ್ಟು ಹೊಗಳಿದ್ರು ಕಡಿಮೆ. ಇವತ್ತೇನಾದರೂ ಧರ್ಮಸ್ಥಳದ ಈ ಅನ್ಯಾಯಗಳ ಒಂದು ಕಾರಣ ಹುಡುಕುವಲ್ಲಿ ಯಶಸ್ವಿಯಾಗಿದ್ದರೆ ಇವರು ಭಾಳ ಪ್ರಮುಖರು. ಅಜಯ್ ಅವರು ಇಂಟರ್ವ್ಯೂ ಮಾಡ್ತಾ ಹೋಗ್ತಾ ಇದ್ದಾರೆ ತಮ್ಮ ಚಾನಲ್ದಲ್ಲೇ. ಅದನ್ನು ನೋಡಿ ಕೆಲವೊಂದು ಪ್ರಶ್ನೆ ನಮಗೆ ಹುಡ್ತಾ ಇದ್ದಾವೆ, ಜನಕ್ಕೂ ಹುಡ್ತಾ ಇದ್ದಾರೆ. ಒಂದು ನಾವು ಜನ ಜೊತೆ ಹೇಳಬೇಕಾಗಿದೆ ಇವತ್ತು. ಯಾಕಂದರೆ ಒಂದು ದೊಡ್ಡ ಪ್ರಮಾಣದ ಹತ್ಯೆ ಅತ್ಯಾಚಾರ ಏನೆಲ್ಲ ನಡೆದಂಥ ಕ್ಷೇತ್ರದಲ್ಲೇ ಅದು ಯಾರು ಮಾಡಿದ್ರು ಅನ್ನೋದು ಗೊತ್ತಾಗದು ಹೋಗುವಂಥದ್ದು, ಮಾಡುವಂಥದ್ದು ತಪ್ಪಲ್ವಾ, ಅಪರಾಧ ಅಲ್ವಾ, ಹುಡುಕ್ಬೇಕಲ್ವಾ ಅವರನ್ನು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಪ್ರಶ್ನೆಗೆ ನಾವು ಹಲವು ಉತ್ತರಗಳು ಇದು ಹೋರಾಟ ಮಾಡಿದವರು. ಕಳೆದ 13 ವರ್ಷಗಳಿಂದ ಸೌಜನ್ಯ ಹತ್ಯೆ ಕೇಸಿನ ಸಲುವಾಗಿ ಹೋರಾಟ ಮಾಡ್ತಾ ಬಂದಂಥವರು ನಮ್ಮ ತಿಮ್ರೋಡಿ ಅವರು. ಆ ತಿಮ್ರೋಡಿ ಅವರು ನೀವು ಗಡಿಪಾರು ಮಾಡೋದು ಕಾರಣ ಏನು? ಅಷ್ಟೆಲ್ಲ ಅವರು 55A ಪ್ರಕಾರ ಮತ್ತೊಮ್ಮೆ ಅವ್ರು ಅಟ್ತಾ ಇದ್ದಾರೆ. ಅಟ್ರಿ ಬೇಡ ಅಂತ ಹೇಳುತ್ತಾರೆ. ಆದರೆ ಮಾಡಿದ ಅಪರಾಧ ಇದು. ಸೌಜನ್ಯ ಕೇಸಿನ ಬಗ್ಗೆ ಬೆನ್ನತ್ತೆ ಕೇಳಿ ಪ್ರಶ್ನೆ ಮಾಡಿದ ಅಪರಾಧನ? ಏನು ಅಪರಾಧ? ಯಾಕೆದು? ಅದು ಮತ್ತು ಸರ್ಕಾರಿ ಅಧಿಕಾರಿ AC ಅಂತಂದರೆ ಈಗ ಅಲ್ಲಿ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಅದ. ಕೋರ್ಟ್ ಮ್ಯಾಟ್ರ್ ರೂಮ್ದ ಅವ್ರಿಗೆ ಅವಕಾಶ ಹೇಳೋದಕ್ಕೆ ಅವಕಾಶ ಕೊಡ್ಬೇಕಲ್ಲ. ತಿಮ್ರೋಡಿ ಅವರಿಗೆ ನಾವು ನಿಮಗೆ ಗಡಿಪಾರ ಮಾಡ್ತೀವಿ, ಚೌಕಾಶ್ ನೋಟಿಸ್ ಕೊಡ್ಬೇಕಲ್ವ? ಅದಕ್ಕೆ ಒಂದು 30 days ವೇಟ್ ಮಾಡಬೇಕಲ್ಲ. ಅವ್ರ ಉತ್ತರ ಕೇಳಬೇಕು. ಯಾವ ನೆಲೆಯಲ್ಲಿ ನೀವು, ಯಾವ ಕಾರಣಕ್ಕಾಗಿ ನೀವು ಅವ್ರನ್ನ ಗಡಿಪಾರ ಮಾಡ್ತಾ ಇದ್ದೀರಿ ರಾಯಚೂರು ಮಾನವಿಗೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ ಅವ್ರಿಗೆ. ಅವ್ರಿಗೂ ಒಂದು ವಾದ ಮಾಡಲಿಕ್ಕೆ ಅವಕಾಶ ಬೇಕಾಗ್ತದೆ. ಅದು ಕೊಡಲಾರ ಸಡನ್ನಾಗಿ ಎತ್ತಂಗಡಿ ಮಾಡೋಂದ್ರೆ ಏನದು? ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ? ಬದುಕು ಹಕ್ಕನ್ನು ಕಸ್ಕೊಳ್ಳೋದಲ್ವಾ? ಹೌದು ಅಲ್ವಾ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ವಕೀಲರು ಕೇಳ್ತಾ ಇದ್ದಾರೆ, ವಿಜಯ್ ವಾಸು ಪೂಜಾರಿ ಅವರು. ಅವ್ರು ಕೇಳೋದ್ರಲ್ಲಿ ಅರ್ಥನೂ ಇದೆ, ಸತ್ಯನೂ ಇದೆ. ಮತ್ತು ಇವನ್ ಸುಪ್ರೀಂ ಕೋರ್ಟು ಸಹಿತ ಅವಕಾಶ ಕೊಡಬೇಕು ಅಂತ ಒಂದು 30 ದಿನಗಳನ್ನು ಸಡನ್ನಾಗಿ ಒಂದು ಎಲ್ಲಿ ಹೋಗ್ಬೇಕು ಅವರು? ಅದು ಇವತ್ತು ಚರ್ಚೆ ಆಗ್ತದೆ. ಮತ್ತು ಅದು ಯಾಕೆ ಮಾಡ್ತಾ ಇದ್ದಾರೆ? ಒಬ್ಬ AC ಈಗಾಗಲೇ ಕೋರ್ಟ್ ಮ್ಯಾಟ್ರ್ ಆಗಿರೋದ್ರಿಂದ ಕೋರ್ಟ್ನಲ್ಲಿ ಚರ್ಚೆ ಆಗಿ ಡಿಸೈಡ್ ಆಗಬೇಕಾಗಿದ್ದು ಕೋರ್ಟ್ನಲ್ಲ. ಸುಪ್ರೀಂ ಕೋರ್ಟ್ನ ಹೋಗೋದಕ್ಕೆ ಇವತ್ತು ರೆಡಿಯಾಗಿದ್ದಾರೆ ಪೂಜಾರಿ ಅವರು. ಅವ್ರು ಹೇಳೋದ್ರಲ್ಲಿ ಸತ್ಯದ ರೀ. ಅವಕಾಶ ಕೊಡಬೇಕಲ್ಲ. ನೀವು ಆರೋಪ ಮಾಡಿದ್ರೆ ಒಬ್ಬರಿಗೆ, ಯಾರಿಗೊಬ್ಬರಿಗೆ ಆರೋಪ ಮಾಡಿ ನೀವು ಕಳಿಸಿದರೆ ಹೇಗೆ? ಏನಾಯ್ತಪ್ಪ? ಯಾವ ಸಮಾಜ ಇದಕ್ಕಿಂತ ಹತ್ತಿದಂಥವ್ರು ಇದ್ದಾರೆ, ಮಾಡಿದವರಿದ್ದಾರೆ, ಜನಡುಕೋರಿದ್ದಾರೆ, ತುರುಗರಿದ್ದಾರೆ, ಲಪ್ಪಂಗರಿದ್ದಾರೆ, ಸಮಾಜವನ್ನು ಹೊಡಿತಾ ಇದ್ದಾರೆ, ದ್ವೇಷ ಭಾಷೆಗಳನ್ನು ಮಾಡಿ ಸಮಾಜ ಹೊಡಿತಾ ಇದ್ದಾರೆ, ದಂಗೆ ಹಚ್ತಾ ಇದ್ದಾರೆ. ಅಂಥವ್ರು ಅನೇಕ ಜನ ಇದ್ದಾರೆ. ಇನ್ನೂ ಅವ್ರ ಬಗ್ಗೆ ಅವ್ರ ಗಡಿಪಾರ ಆದೇಶ ಮಾಡಬೇಕಂತದ ಮಾಡಿಲ್ಲ. ಇವ್ರಿಗೆ ಅಷ್ಟೇ ಯಾಕೆ ಮಾಡ್ತಾ ಇದ್ದೀರಿ? ಇವರೇನು ದಂಗೆ ಹೆಚ್ಚುವಂಥ ಕೆಲಸ ಮಾಡಿದರು? ಎಲ್ಲಿ ಬೆಂಕಿ ಹೆಚ್ಚು ಕೆಲಸ ಮಾಡಿದರು? ಯಾರ ಮನೆ ದಿವಾಳಿ ಎಬ್ಬಿಸಿದ್ರು? ಏನು ಧರಣಿ ಮಾಡಿದರು?
ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದಕ್ಕೆ ಉತ್ತರ ಇದನ್ನು ಕೇಳಬೇಕಾಗಿದೆ ಎಲ್ಲದಪ್ಪ ಅದು ಈಗ ಕೂಡಲೇ ತೋರಿಸ್ರಿ ಅಂತೇಳಿ ಇವತ್ತು ನಮ್ಮ ಪೂಜಾರಿ ಅವರು ಕೇಳ್ತಿದ್ದಾರೆ, ಅಡ್ವೊಕೇಟ್ ಪೂಜಾರಿ ಅವರು ಕೇಳ್ತಿದ್ದಾರೆ, ಎಲ್ಲದು ತೋರಿಸ್ರಿ ಏನು ನೀವು ಯಾಕೆ ರಿಪೇರ್ ಮಾಡ್ತಾಯಿದ್ದೀರಿ, ನಾನು ಇದನ್ನು ಕೋರ್ಟ್ನಲ್ಲಿ ಕೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರದೋ ಒತ್ತಡಕ್ಕೋ ಎಲ್ಲದೇನೋ ಒತ್ತಡಕ್ಕೆ ಈ ಎ ಸಿ ಅವರು ಬಲಿ ಆದ್ರ, ಎ ಸಿ ಸ್ಟೆಲ್ಲಾರವರು ಮತ್ತು ಮೇಲಾಗೆ SIT ಇನ್ವೆಸ್ಟಿಗೇಷನ್ದಲ್ಲಿ ಭಾಗಿಯಾದಂಥವರು. ಇಲ್ಲೇ SIT ಹಿತರಕ್ಷಣೆ ಕಾಯ್ಸೋಕ್ಕಾಗಿ ಮತ್ತದಕ್ಕೂ ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡಿರೋದು ಏನು ಗ್ಯಾರಂಟಿ ಅದ, ಅದೆಲ್ಲ ಇರಲಿ ಬಿಡಿ ಏನಾದರೂ ಆಗಲಿ. ಆದರೆ ಅವ್ರಿಗೆ 30 ದಿನ ಅವ್ರ ಮಾತನ್ನು ಹೇಳೋದಕ್ಕೆ ಕೇಳೋದಕ್ಕೆ ಅವಕಾಶ ಕೊಡಬೇಕಲ್ಲ. ಒಬ್ಬ ನೀವು ಯಾರ ಮೇಲೆ ಆರೋಪ ಮಾಡ್ತಾಯಿದ್ದೀರಿ ಅವರಿಗೆ ಅವಂತೂ ಯಾರೂ ಇಲ್ಲ, ಇಲ್ಲಿ ಕೊಲೆಗಳಿರಲ್ಲ ಅವರು, ಮತ್ತು ಲೂಟಿಗೂ ಬರಲ್ಲ ಏನೂ ಅಲ್ಲ ಅಂದಾಗ ನೀವು ಏನೋ ದೊಡ್ಡ ಶಿಕ್ಷೆ ಕೊಡ್ತಾಯಿದ್ದೀರಿ ಗಡಿಪಾರು ಮಾಡುವಂಥದ್ದು. ಅದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವ್ರ ವಾದ. ಇದು ಒಂದೇನು ಮಾಡಿದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಚಾಲೆಂಜ್ ಮಾಡ್ತೀನಿ, ಹೋಗ್ತಾ ಇದ್ದಾರೆ ಅವರು, ಹೋಗಲೇಬೇಕು. ಮತ್ತು ಅದನ್ನು ಪ್ರಶ್ನೆ ಮಾಡಲೇಬೇಕಿದ್ದು ಹೋರಾಟದಿಂದ ಆಗುವಂಥದ್ದು. ಯಾಕೆ ದೊಡ್ಡ ಅನಾಹುತಗಳಾಗಿದ್ದಾವಲ್ಲ ಧರ್ಮಸ್ಥಳದಲ್ಲೇ. ಅದು ಸುಮ್ಮನೆ ಬುರುಡೆ ಕೇಸು ಬುರುಡೆ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಸಾಕ್ಷಿನ ಮುಚ್ಚಾಕಿಬಿಟ್ರೆ ಈಗಾಗಲೇ ಪಾಪ ಆ ಒಬ್ಬ ದಲಿತ ಸಮುದಾಯದ ಘಟನ ಕರ್ಮಚಾರಿ ಆ ವ್ಯಕ್ತಿ ಏನೋ ಪಾಪ ಸತ್ಯ ಹೇಳಿದಾಗ ಇವತ್ತು ತನ್ನ ತಲೆ ತನ್ನ ಕಲ್ಲು ಹಾಕೊಂಡಂಗೆ ಆಗಿಬಿಟ್ಟದ ಪಾಪ. ಅವ್ನು ಬದುಕಾಗ ಇವತ್ತು ಕಷ್ಟದಾಗಿ ಹೋಗ್ಬಿಟ್ಟದ ನಮ್ಮ ಚೆನ್ನೈಯಂದು. ಯಾಕೆಂದ್ರೆ ಸತ್ಯ ಹೇಳಿದ್ದೆ ಪಾಪ ಆ ವ್ಯಕ್ತಿನ SIT ಅವ್ರು ಏನೇನೋ ಮಾಡಿದರು, ಮಾಡಿ ಉಲ್ಟಾ ಹೊಡಿಸಿಬಿಟ್ರು. ಆದರೆ ಘಟನೆಗಳಲ್ಲಿ ನಡೆದ್ರ ಬಗ್ಗೆ ಅಲ್ಲಿ ಯಾರು ಮಾಡಿದ್ರು ಅದ್ರ ಬಗ್ಗೆ ಇಲ್ಲ. ಅದು ಯಾರೋ ಗಿಳಿಯಾರ ಅಂತೇನೋ ವಾದ ಮಾಡ್ತಾನೆ ಮನುಷ್ಯ. ಇಲ್ಲ ಕೋರ್ಟ್ ಅದು ಮುಗಿದೋಗ್ಬಿಡ್ತು, ಈಗಾಗಲೇ ಆಗಿ ಹೋಗಿದೆ, ಮತ್ತೊಮ್ಮೆ ಬೇಗ ಮಾಡುವಂಥದ್ದಿಲ್ಲ ಅಲ್ಲ ಮಾರಾಯ. ಕಳೆದ 2-3 ದಶಕಗಳಿಂದ ಹೆಣ್ಣುಗಳ ರಾಶಿಗಳಲ್ಲಿ ಆಗಿದ್ದಾವ. ಯಾರು ಇವರು ಇದಕ್ಕೆ ಯಾರು ಕಾರಣರು? ಒಂದೇನು ಕೇಸ್ 2 ಕೇಸ್ ಐದು ಹೋಗ್ಲಿ ಬಿಡಪ್ಪ ಅನ್ನೋ ಪ್ರಸಂಗ ಇತ್ತು. ಇದು ಏನದು ಒಂದಂದ್ರೂ ಅದು ಬಿಡ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ ಆಗ್ತಾ ಇದ್ದಾರೆ ಇಂಥ ಕೇಸುಗಳು? ನಿಮ್ಮ ಮನೆಯಲ್ಲಿ ಯಾರೋ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮತ್ತೆ ಯಾರಿಗೋ ಆಗಿದ್ದು ಏನು ಮಾಡ್ತಾಯಿದ್ದೀರಿ ನೀವು ಅಂತವ್ರು ಕೇಳಬೇಕಾಗಿದೆ ಗಿಳಿಯಾರಂಥವ್ರಿಗೆ. ಇದು ಧರ್ಮದ ವಿಷಯ ಅಲ್ಲದು, ವೈಯಕ್ತಿಕ ಬದುಕಿನ ವಿಷಯ. ಸೌಜನ್ಯ ಮೇಲೆ ಆದಂಥ ಹತ್ಯೆ ಅನ್ಯಾಯಗಳ ಬಗ್ಗೆ ಪಾಪ ಪ್ರಶ್ನೆ ಮಾಡ್ತಾ ಇದ್ದಾರೆ. ವೇದವಲ್ಲಿ ಬಗ್ಗೆ ಕೇಳ್ತಾ ಇದ್ದಾರೆ, ಪದ್ಮಲತಾರ ಬಗ್ಗೆ ಕೇಳ್ತಾ ಇದ್ದಾರೆ, ಹೆಂಗೆ ಸಾವಾಯ್ತು ಇಲ್ಲಿ ಏನಾಯಿತು ಅಂತೇಳಿ. ಅನೇಕ ಸಾವು ನೋವುಗಳಾಗಿದ್ದಾವ, ಅವು ಉತ್ತರ ಹುಡುಕ್ತಾ ಇದ್ದಾರೆ. ಅಂಥ ಪ್ರಸಂಗದಲ್ಲಿ ಇದಕ್ಕೆಲ್ಲ ಓಡಾಡುವಂಥ ಮುಖ್ಯ ವ್ಯಕ್ತಿ ಯಾರು, ಹೋರಾಟ ಮಾಡೋರು ಯಾರು ಅಂತ ನೋಡಿ ಹೋರಾಟವನ್ನು ಹತ್ತಿಕ್ಕೂ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದು ಅವರು ಸ್ಪಷ್ಟ ನಿಲುವು. ಅದಕ್ಕೆ ಗಡಿಪಾರ ಮಾಡೋದು ಯಾಕೆ ಮಾಡ್ತಾ ಇದ್ದೀರಿ ಮತ್ತು ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪೊಲೀಸ್ ಆ್ಯಕ್ಟ್ರಲ್ಲೂ ಅದ, ಕರ್ನಾಟಕ ಪೊಲೀಸ್ ಆ್ಯಕ್ಟ್ದಲ್ಲಿ ಅದ, ಸುಪ್ರೀಂ ಕೋರ್ಟ್ನ ಆದೇಶ ಅದ, ಹೈಕೋರ್ಟ್ನಲ್ಲೂ ಅದ, ಎಲ್ಲ ಅದು ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ತಿನ್ಬೋಡಿ ಮಾಡಿದ ತಪ್ಪೇನು, ಅಪರಾಧ ಏನು ಅಂತಂದ್ರೆ ಇರ್ಬೋದು, ಅವ್ರು ಉಗ್ರ ಹಿಂದುತ್ವವಾದಿ ಇರ್ಬೋದು, ಆದರೆ ಅದನ್ನ ಹಾನಿ ಯಾರಿಗಾಗ್ಯದ? ಆದರೆ ಇಲ್ಲೇ ಯಾವುದೂ ಇಲ್ಲ, ಅಂತ ದರೋಡೆ ಇಲ್ಲ, ಮತ್ತೊಬ್ಬರು ಆಸ್ತಿ ಬರ್ಕೊಂಡಿದ್ದಿಲ್ಲ, ಮುಗೋದೊಂದಿಲ್ಲ, ಏನಾದರೂ ಬೇಕಲ್ರಿ. ಸಾಮಾಜಿಕ ಅನಾಹುತಗಳನ್ನ ಮಾಡುವಂಥ ಕೆಲಸಗಳು ಅದರಿಂದ ಆಗಿದ್ದಾವೇನೋ, ಏನಾಗಿದ್ದಾವೆ ಹಂಗಾದ್ರೆ, ಎಲ್ಲಿ ಆಗಿದ್ದಾವೆ, ಯಾಕೆ ಆಗಿದ್ದಾವೆ? ಇದಕ್ಕೆಲ್ಲ ಇವತ್ತು ಅಷ್ಟೆಲ್ಲ ಅವ್ರು ಉತ್ತರ ಕೊಡಬೇಕಾಗಿದೆ. ಅಷ್ಟೆಲ್ಲ ಅವರು ಎಷ್ಟು ಮಟ್ಟಿಗೆ ಉತ್ತರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ತಿಮ್ರೋಡಿ ಮತ್ತು ನಮ್ಮ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವ್ರ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗಡಿಪಾರ ಮಾಡಿದಿರಿ, ಆದರೆ ಅವ್ರಿಗೆ ವಾದ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ಗಡಿಬಿಡಿ? ಗಡಿಬಿಡಿಯಿಂದ ಯಾಕೆ ಕಳಿಸ್ತಾ ಇದ್ದೀರಿ? ಗಡಿಬಿಡಿ ಹಿಂದೆ ಏನಿದೆ? ಯಾರಿದ್ದಾರೆ? ಯಾಕೆ ಅವರು ಗಡಿಪಾರ ಮಾಡ್ತಾ ಇದ್ದೀರಿ? ಏನು ಅಪರಾಧ, ಎಂಥ ಅಪರಾಧ ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ಉತ್ತರ ಹೇಳಬೇಕಾಗಿದ್ದು AC ಸ್ಟೆಲ್ಲಾ ಸರ್ಕಾರದ ಪರವಾಗಿ ಮಾಡ್ತಾ ಇದ್ರು, ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೆ ಕೊಡಲಿ, ಜೆನ್ಯೂನ್ ಇದ್ದರೆ ಗಡಿಪಾರು ಮಾಡಲಿ, ಇಲ್ಲ ಆದರೆ ಯಾಕೆ ಅನ್ನೋದು ಇವತ್ತು ಪ್ರಶ್ನೆ. ಅದಕ್ಕೆ ಉತ್ತರ ಸ್ಟೆಲ್ಲಾ ಅವರು ಸರ್ಕಾರ ಹೇಳಬೇಕಾಗ್ತದೆ. ಅದೇ ಕಾಲಕ್ಕೆ ಒಬ್ಬ ಮಾನವನ ಹಕ್ಕು ಬದುಕೋದು, ಆ ಬದುಕು ಹಕ್ಕು ಉಳಿಸ್ಬೇಕಾಗಿದೆ ಅಂತ ಹೇಳ್ತಾ ತಿಮ್ರೋಡಿ ಮಾಡಿದ ತಪ್ಪೇನು ಉತ್ತರ ಸ್ಟೆಲ್ಲಾ ಅವ್ರು ಕೊಡಬೇಕು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.